ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿ ಒಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಭಾರತದಲ್ಲಿ ಕೊಡ್ತಕ್ಕಂಥ ಅತ್ಯುತ್ತಮ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನ ಆಗಿರ್ಬೋದು, ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಅಂತಕ್ಕಂಥ ಪ್ರಶಸ್ತಿಯನ್ನು ಯಾರ್ಯಾರಿಗೆ ಕೊಡಲಾಯಿತು 2026ರಲ್ಲಿ ಯಾರ್ಯಾರು ಪಡ್ಕೊಂಡ್ರು ಅಂತೇಳಿ ಈ ಒಂದು ತರಗತಿ ಒಳಗೆ ನಾವೇನು ಮಾಡ್ತೀವಿ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆದರೆ ನಾವೀಗ ನೋಡ್ತಾ ಇದ್ದೀವಿ 2026ರಲ್ಲಿ ಪದ್ಮ ವಿಭೂಷಣ ಮತ್ತು ಶೌರ್ಯ ಪ್ರಶಸ್ತಿಯನ್ನು ನೀಡಿರುವುದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ಅಂತಂದ್ರೆ, ಈ ಪ್ರಶಸ್ತಿಯನ್ನ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿ ನೇಮಕ ಮಾಡಿ ಕೊಡುವಂಥದ್ದು. ಪ್ರಶಸ್ತಿಯನ್ನು ಕೊಡೋರು ಯಾರು ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರು ಕೊಡ್ತಾರೆ. ಯಾರು ಕೊಡ್ತಾರೆ ಸ್ನೇಹಿತರೆ? ಭಾರತದ ರಾಷ್ಟ್ರಪತಿಯವರು ಈ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾರೆ. ಹಾಗಾದ್ರೆ ಈಗಿನ ರಾಷ್ಟ್ರಪತಿಗಳು ಯಾರಾಗಿರು ಅಂತಂದ್ರೆ ದ್ರೌಪದಿ ಮುರ್ಮುರವರು ಈ ಪ್ರಶಸ್ತಿಯನ್ನ ನೀಡಿದರು ಸ್ನೇಹಿತರೆ. ಇಷ್ಟೆಲ್ಲ ನಿಮಗೆ ಗೊತ್ತಿದೆ. ಹಾಗಾದರೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಭಾರತ ರತ್ನ ಸ್ನೇಹಿತರೆ. ಮೊದಲಿಗೆ ಈ ಭಾರತ ರತ್ನದ ಬಗ್ಗೆ ಒಂದು ಸ್ವಲ್ಪ ತಿಳಿತಾ ಹೋಗೋಣ. ನೋಡಿ, ಭಾರತ ರತ್ನ ಅವಾರ್ಡ್ ನೋಡಿ, ಇದು ಇವಾಗ ಸ್ಥಾಪನೆ ಆಯಿತು. ಭಾರತ ರತ್ನ ಭಾರತ ರತ್ನ ಅಂತಕ್ಕಂಥ ಅವಾರ್ಡ್ ಇದು ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ ಅಂತಂದ್ರೆ, ಇದು ಪ್ರಾರಂಭವಾಗಿದ್ದು 1954ರಲ್ಲಿ ಪ್ರಾರಂಭ ಆಗುತ್ತೆ. ಅವಾಗಿನ ರಾಷ್ಟ್ರಪತಿ ಆಗಿರಿದ್ರು ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ ನೋಡಿ ಸ್ನೇಹಿತರೆ. ಯಾರಿದ್ರಿ? ರಾಜೇಂದ್ರ ಪ್ರಸಾದ್ ಅಂತ ಇದ್ರು. ಓಕೆನಾ? ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ ಸ್ನೇಹಿತರೆ. ಹಾಗಾದ್ರೆ ಇದು ಮರಣೋತ್ತರವಾಗಿ ಮುಂಚೆ ಭಾರತ ರತ್ನ ಅವಾರ್ಡನ್ನ ಕೊಡ್ತಾ ಇರಲಿಲ್ಲ. 1966ರಲ್ಲಿ ಇದನ್ನ ಮರಣೋತ್ತರವಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಾದ ನಂತರ ಈ ಭಾರತ ರತ್ನ ಅವಾರ್ಡ್ದಲ್ಲಿ ಏನಿದೆ ಅಂತೇಳಿ ಕೂಡ ಪರೀಕ್ಷೆಯೊಳಗ ಕೇಳುವಂತ ಸಾಧ್ಯತೆ ಇರುತ್ತೆ ನೋಡಿ. ಈ ಭಾರತ ರತ್ನ ಅವಾರ್ಡ್ ಒಳಗ ಏನೈತಿ ಅಂತಂದ್ರೆ ಅಶ್ವತ್ಥ ಎಲೆ ಇದೆ ನೋಡಿ. ಯಾವ ಎಲೆ ರೀ? ಅಶ್ವತ್ಥ ಎಲೆ. ವೆರಿ ಇಂಪಾರ್ಟೆಂಟ್ ರೀ ಇದು. ಅಶ್ವತ್ಥ ಎಲೆಯ ಆಕಾರದ ವಿನ್ಯಾಸ ಇರುವಂಥದ್ದು ಭಾರತ ರತ್ನದಲ್ಲಿ. ಹಾಗಾದ್ರೆ ಇದು ಸ್ವಲ್ಪ ಗೊಂದಲಮಯ ಇರುವಂಥದ್ದು. ಏಕೆ ಗೊಂದಲ ಆಯಿತು ಅಂತಂದ್ರೆ, ಈ ಪ್ರಶಸ್ತಿಯನ್ನ ಅಮಾನತು ಮಾಡಲಾಗ್ತದೆ. ಭಾರತ ರತ್ನ ಅವಾರ್ಡನ್ನ ಎಷ್ಟರಲ್ಲಿ ಅಮಾನತು ಮಾಡಿದ್ರು ಅಂತಂದ್ರೆ 1977ರಿಂದ 1980ರಲ್ಲಿ ಈ ಪ್ರಶಸ್ತಿಯನ್ನ ಅಮಾನತು ಮಾಡಲಾಯಿತು. ನಂತರ ಮತ್ತೆ ಯಾವಾಗ ಅಮಾನತು ಮಾಡಿದ್ರು ಅಂತಂದ್ರೆ 1992ರಿಂದ 1995ರವರೆಗೂ ಕೂಡ ಇದನ್ನ ಅಮಾನತು ಮಾಡಲಾಯಿತು. ಇದು ಯಾಕೆ ಅಮಾನತು ಮಾಡಲಾಯಿತು ಅಂತಕ್ಕಂಥದ್ರ ಬಗ್ಗೆ ಹಲವಾರು ಬಾರಿ ಅದು ಕೋರ್ಟಲ್ಲಿ ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಡಿಸಿಷನ್ ಕೂಡ ಬಂದಿರುವಂಥದ್ದು. ಸೊ ಭಾರತ ರತ್ನ ಅವಾರ್ಡ್ ಬಗ್ಗೆ ಈ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಈ ಪ್ರಶಸ್ತಿ ಇದೆ ನೋಡಿ, ಭಾರತ ರತ್ನ ಅಂತಕ್ಕಂಥ ಪ್ರಶಸ್ತಿ ಇದು ನಾಗರಿಕರಿಗೆ ಗೌರವವುಳ್ಳವಾಗಿರ್ತಕ್ಕಂಥ ಸಂವಿಧಾನಿಕ ಬಿರುದುಗಳನ್ನು ಪರಿಗಣಿಸಲಾಗಿದೆ. ಸೇವೆಗೆ ನೀಡುವ ಗೌರವವಾಗಿ ಸುಪ್ರೀಂ ಕೋರ್ಟ್ ಇದನ್ನ ಎತ್ತಿ ಹಿಡಿತದೆ. ಇದು ಸೇವೆಗೆ ನೀಡುವಂತಹ ಗೌರವವಾಗಿರೋದಕ್ಕಾಗಿ ಅಂತ ಹೇಳಿರುವಂಥದ್ದು ಯಾವುದು ಅಂತಂದ್ರೆ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಸ್ನೇಹಿತರೆ 2026ರಲ್ಲಿ ಭಾರತ ರತ್ನವನ್ನ ನೀಡಲಾಗಿದೆಯೋ ಅಥವಾ ಇಲ್ಲವೋ ನೋಡಿ. 2024ರಲ್ಲಿ ಲಾಸ್ಟ್ ಕೊನೆಯದಾಗಿ 5 ಜನರಿಗೆ ಭಾರತ ರತ್ನವನ್ನ ನೀಡಲಾಯಿತು ಸ್ನೇಹಿತರೆ. ಎಷ್ಟೊಳಗ? 2024ರಲ್ಲಿ ಏನ್ ಮಾಡ್ತಾರೆ ಸ್ನೇಹಿತರೆ? ಭಾರತ ರತ್ನವನ್ನ ನೀಡಲಾಗ್ತದೆ. 1 ಸೆಕೆಂಡ್ ರೀ. 2024ರಲ್ಲಿ ಭಾರತ ರತ್ನವನ್ನ ನೀಡಲಾಯಿತು. ಯಾರ್ಯಾರಿಗೆ ನೀಡಲಾಯಿತು ಅಂತಂದ್ರೆ LK ಅಡ್ವಾಣಿ ಅವರಿಗೆ ನೀಡಲಾಯಿತು. ಅಡ್ವಾಣಿ ಇವರು ಭಾರತದ ಮಾಜಿ ಉಪ ಪ್ರಧಾನಿಯಾಗಿದ್ದಾರೆ. ನಂತರ ಕರ್ಪೂರಿ ಠಾಕೂರ್ ಅವರಿಗೆ ನೀಡಲಾಯಿತು. ನಂತರ ಯಾರಿಗ್ರಿ? ಕರ್ಪೂರಿ ಠಾಕೂರ್
ಕರ್ಪೂರ್ ಠಾಕೂರ್ ಅವರಿಗೆ ನೀಡಲಾಯಿತು. ಇವರು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು. ನಂತರ ಪಿ ವಿ ನರಸಿಂಹರಾವ್ ರವರು ಇವರು ಇದು LPG ಏನು ಬರುತ್ತಲ್ಲ, ಗುಬ್ಲ ಜಾಗತೀಕರಣ, ಖಾಸಗೀಕರಣ ಇದನ್ನು ಜಾರಿಗೆ ತಂದವರು ಪಿ ವಿ ನರಸಿಂಹರಾವ್ ಭಾರತದ ಮಾಜಿ ಪ್ರಧಾನಮಂತ್ರಿಗಳು. ನಂತರ ಚೌಧರಿ ಚರಣ್ ಸಿಂಗ್ ರವರಿಗೆ ನೀಡಲಾಗ್ತದೆ. ಚೌಧರಿ ಚರಣ್ ಸಿಂಗ್ ಭಾರತದ ಮಾಜಿ ಪ್ರಧಾನಮಂತ್ರಿಗಳು. ನಂತರ ಇನ್ನೊಬ್ಬರಿಗೆ ನೀಡ್ತಾರೆ, ಯಾರು ಅಂತಂದ್ರೆ MS ಸ್ವಾಮಿನಾಥನ್ ಅವರಿಗೆ ನೀಡಲಾಗುತ್ತದೆ. MS ಸ್ವಾಮಿನಾಥನ್ ರವರಿಗೆ ಯಾಕೆ ಅವ್ರು ಏನು ಅಂತಂದ್ರೆ MS ಸ್ವಾಮಿನಾಥನ್ ರವರು ಹಸಿರು ಕ್ರಾಂತಿಯ ಪಿತಾಮಹರಿ. ಹಸಿರು ಕ್ರಾಂತಿಯ ಪಿತಾಮಹ ಯಾರಿ? MS ಸ್ವಾಮಿನಾಥನ್. ಸೊ ಇವು 5 ಜನಕ್ಕೆ ಏನು ಮಾಡ್ತಾರೆ, ನೀಡಲಾಗ್ತದೆ. ಇದರಲ್ಲಿ LK ಅಡ್ವಾಣಿ ಒಬ್ಬರನ್ನು ಬಿಟ್ಟರೆ ಉಳಿದವರು ಎಲ್ಲರಿಗೂ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಸೊ ಇಲ್ಲಿವರೆಗೂ ಈ ಪ್ರಶಸ್ತಿ ಪಡೆದಂಥವ್ರು 2024ರಲ್ಲಿ. ಮತ್ತೆ ಈ ಪ್ರಶಸ್ತಿ ಅತಿ ಹೆಚ್ಚು ಬಾರಿ ನೀಡಿರುವುದು 2024ರಲ್ಲಿ. ಅತಿ ಹೆಚ್ಚು ಅಂದ್ರೆ 5 ಜನರಿಗೆ ನೀಡಿರುವಂಥದ್ದು. ಸೊ ಎರಡನೇ ಅತ್ಯುನ್ನತ ಪ್ರಶಸ್ತಿ ಆಗಿರ್ತಕ್ಕಂಥ ಪದ್ಮಶ್ರೀ ಆಗಿರ್ಬೋದು, ಎರಡನೇ ಅತ್ಯುತ್ತಮ ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಪದ್ಮವಿಭೂಷಣ, ಮೂರನೇ ಅತ್ಯುತ್ತಮ ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಪದ್ಮಭೂಷಣ, 4ನೇ ಅತ್ಯುತ್ತಮ ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಪದ್ಮಶ್ರೀ. ಸೊ 2026ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಯಾರ್ಯಾರಿಗೆ ನೀಡಲಾಯಿತು ಅಂತ ಹೇಳಿ ಈಗ ನೋಡ್ತಾ ಹೋಗೋಣ. ನೋಡಿ, ಒಟ್ಟು ಪ್ರಶಸ್ತಿ ಈ ಪದ್ಮ ಪ್ರಶಸ್ತಿಗಳು ನೋಡಿ ಒಟ್ಟು 131 ಜನರಿಗೆ ಅಥವಾ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಅದರಲ್ಲಿ 5 ಪದ್ಮವಿಭೂಷಣವನ್ನು ನೀಡಲಾಯಿತು. 13 ಪದ್ಮಭೂಷಣವನ್ನು, ಆಮೇಲೆ 113 ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗಾದ್ರೆ ಸ್ನೇಹಿತರೆ, ಈ ಪದ್ಮಶ್ರೀ ಪ್ರಶಸ್ತಿ ಎಷ್ಟರಿಂದ ನೀಡಲಾಯಿತು ಅಂತಂದ್ರೆ, ಈ ಪದ್ಮ ಪ್ರಶಸ್ತಿಗಳನ್ನ ಜನವರಿ 8, 1955ರಿಂದ ಈ ಪ್ರಶಸ್ತಿಯನ್ನ ನೀಡಲು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಆನಂತರ ಈ ಪ್ರಶಸ್ತಿಯನ್ನ ನೀಡಲು ಪ್ರಾರಂಭ ಮಾಡ್ತಾರೆ. ಸೊ 2026ರಲ್ಲಿ ಈ ಪ್ರಶಸ್ತಿಯನ್ನ ನೋಡಿ ಸ್ನೇಹಿತರೆ, 19 ಮಹಿಳೆಯರಿಗೆ ನೀಡಲಾಗಿದೆ, 6 ವಿದೇಶಿಯರಿಗೆ, 16 ಜನಕ್ಕೆ ಮರಣೋತ್ತರವಾಗಿ ಮತ್ತೆ 2 ಜೋಡಿಯಾಗಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಮುಂದಿನ ಸ್ಲೈಡಿಗೆ ಹೋಗೋಣ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಪರೀಕ್ಷೆಗೆ ಅತ್ಯುತ್ತಮವಾಗಿ ಈ ಪ್ರಶ್ನೆಗಳು ಬರ್ತಾ ಇರ್ತವೆ. ನೋಡ್ರಿ, ಪದ್ಮವಿಭೂಷಣ ಅತ್ಯುನ್ನತ ಗೌರವ ಅಂತ ಹೇಳಿ ಕೊಟ್ಟಿದ್ದಾರೆ. ಪದ್ಮವಿಭೂಷಣ ನೋಡಿ ಯಾರಿಗೆ ಕೊಟ್ಟರು ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ರವರಿಗೆ ನೀಡಲಾಗ್ತದೆ. ಯಾವ ಕ್ಷೇತ್ರ ರೀ ಇವ್ರದ್ದು? ಕಲೆ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ. ಯಾವ ರಾಜ್ಯದವರು ಅಂತಂದ್ರೆ ಇವರು ಮಹಾರಾಷ್ಟ್ರದವರು. ಇವರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣವನ್ನ ನೀಡಲಾಯಿತು. ನಂತರ VS ಅಚ್ಯುತಾನಂದ್ ಅಂತ ಬರ್ತಾರೆ. ಇವರು ಸಾರ್ವಜನಿಕ ವ್ಯವಹಾರದ ಕ್ಷೇತ್ರದಿಂದ ಆಯ್ಕೆ ಮಾಡಲಾಗ್ತದೆ. ಇವರು ಕೇರಳದವರು. ಮರಣೋತ್ತರವಾಗಿ ಇವರಿಗೆ ನೀಡಲಾಗ್ತದೆ. ಇನ್ನು ನಂತರ ಬರ್ತಕ್ಕಂಥದ್ದು KT ಥಾಮಸ್ ಅಂತ ಬರ್ತಾರೆ, ಸಾರ್ವಜನಿಕ ವ್ಯವಹಾರ ಮತ್ತು ಕಾನೂನು. ಇವರು ಕೇರಳ ರಾಜ್ಯದವರು. ಇವರಿಗೆ ಕೂಡ ಪದ್ಮವಿಭೂಷಣವನ್ನ ನೀಡಲಾಯಿತು. N ರಾಜಂ ಅಂತೇಳಿ ಬರ್ತಾರೆ. ಇವರು ಕಲೆ ಮತ್ತು ಪಿಟೀಲು ವಾದಕರು, ಉತ್ತರ ಪ್ರದೇಶ ರಾಜ್ಯದಿಂದ ಇವರಿಗೆ ನೀಡಲಾಯಿತು. ನಂತರ P ನಾರಾಯಣ್ ಅಂತ ಬರ್ತಾರೆ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರ, ಕೇರಳದವರು. ಇವರಿಗೆ ಈ ಪ್ರಶಸ್ತಿ ಪದ್ಮವಿಭೂಷಣ ಅತ್ಯುನ್ನತ ಗೌರವವನ್ನ ನೀಡಲಾಯಿತು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ನೇಹಿತರೆ, ಇವ್ರನ್ನಂತೂ ಕೇಳ್ಬೋದು. ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಗೊತ್ತಿರಲಿ, ಮತ್ತೆ CS ಅಚ್ಯುತಾನಂದ್ ರವರ ಬಗ್ಗೆ ಕೇಳಬಹುದು, KT ಥಾಮಸ್ ರವರು, N ರಾಜಮ್ಮರವರು, P ನಾರಾಯಣ್ ರವರು ಇವ್ರ ಬಗ್ಗೆ ಕೇಳ್ತಾರೆ. ಇವರು ಹೊಂದಿಸಿ ಬರೆಯರಾಗಿರ್ಬೋದು, ಅವರ ಕ್ಷೇತ್ರಗಳನ್ನಾಗಿರ್ಬೋದು, ಈ ರೀತಿ ಪರೀಕ್ಷೆಯಲ್ಲಿ ಬರುವಂಥದ್ದು ಸಾಧ್ಯತೆ ಇದೆ. ಇನ್ನು ನೋಡ್ರಿ, ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇವ್ರ ಬಗ್ಗೆ ಕೇಳುವಂಥದ್ದು ದಿಗ್ಗಜರ ಸ್ಮರಣೆ ಅಂತ ಕರೀತಾರೆ. ಬಾಲಿವುಡ್ನ ಹಿ ಮ್ಯಾನ್ ಅಂತೇಳಿ ಕರೀತಕ್ಕಂಥ ಧರ್ಮೇಂದ್ರ ಅವರಿಗೆ ಕಲಾ ಕ್ಷೇತ್ರದಲ್ಲಿ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಕೇರಳದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ VS ಅಚ್ಯುತಾನಂದರ್ ಅವರಿಗೆ ಮರಣೋತ್ತರ ಗೌರವವನ್ನು ನೀಡಲಾಯಿತು. VS ಅಚ್ಯುತಾನಂದರ್ ಏನಿದ್ದಾರೆ ಇವರು ಅಂತಂದ್ರೆ
ಮಾಜಿ ಮುಖ್ಯಮಂತ್ರಿಗಳು ಯಾವ ರಾಜ್ಯ ಅಂತಂದ್ರೆ ಕೇರಳ ರಾಜ್ಯದವರು. ಇನ್ನು ಪದ್ಮಭೂಷಣ ನೋಡಿ, ಪದ್ಮಭೂಷಣ ಪ್ರಶಸ್ತಿ ನೋಡಿ, ಪದ್ಮಭೂಷಣ ಪ್ರಶಸ್ತಿ ನಾಯಕತ್ವ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ನೀಡಲಾಯಿತು ಅಂತ ಹೇಳಿದೆ ನೋಡಿ. ಶಿಬು ಸೊರೆನ್ ರವರು ಜಾರ್ಖಂಡ್ನ ಮಾಜಿ ಸಿಎಂ, ಸಾರ್ವಜನಿಕ ವ್ಯವಹಾರ ಕ್ಷೇತ್ರಕ್ಕೆ ಇವರಿಗೆ ನೀಡಲಾಯಿತು. ಅದೇ ರೀತಿ ಭರತ್ ಸಿಂಗ್ ಕೋಶಿಯಾರ್ ಅವರು ಉತ್ತರಾಖಂಡ ಮಾಜಿ ಸಿಎಂ, ಇವರು ಸಾರ್ವಜನಿಕ ವ್ಯವಹಾರ ಕ್ಷೇತ್ರ. ಇನ್ನು ನಂತರ ಬರುವಂಥದ್ದು ಉದಯ್ ಕೋಟಕ್, ಇವರು ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಧನೆಗಾಗಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಲಾಯಿತು. ಇನ್ನು ಪದ್ಮಭೂಷಣ ಕಲೆ ಮತ್ತು ಜಾಗತಿಕ ಸಾಧನೆಗಾಗಿ ನೋಡಿ ಯಾರು ಗಾಯಕರಿದ್ದಾರೆ ನೋಡಿ, ಅಲ್ಕಾ ಯಾಗ್ನಿಕ್ ಅಂತ ಬರ್ತಾರೆ. ಇವರ ದಶಕದ ಕಂಠಸಿರಿಯಲ್ಲಿ ಇವರು ಸಂಗೀತಗಾರರಾಗಿದ್ದಾರೆ, ಇವರು ಹಿನ್ನೆಲೆ ಗಾಯಕರಾಗಿದ್ದಾರೆ. ಸೊ ಹಾಗಾಗಿ ಇವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು. ಇನ್ನು ನಂತರ ನೋಡಿ ಬಹಳ ಇಂಪಾರ್ಟೆಂಟು, ವಿಜಯ್ ಅಮೃತ್ ರಾಜ್ ಅಂತ ಬರ್ತಾರೆ. ಇವರು ಕ್ರೀಡೆ ಮತ್ತು ಟೆನ್ನಿಸ್, ಅಮೆರಿಕದವರು, ಮೂಲತಃ ಭಾರತೀಯರು. ಇವರು ವಿಜಯ್ ಅಮೃತ್ ರಾಜ್ ರವರು ಅಮೆರಿಕದ ಮೂಲದವರು. ಇವರಿಗೆ ಏನ್ ಮಾಡ್ತಾರೆ ಅಂದ್ರೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಇದು ವಿದೇಶಿಯರ, ಇದನ್ನ ನೆನಪಿರಲಿ. ಇನ್ನು ಪದ್ಮಶ್ರೀ ನೋಡಿ, ಕ್ರೀಡಾ ಲೋಕದ ತಾರೆಯರಿಗೆ ನೀಡಲಾಗಿರುವಂತದ್ದು ಪದ್ಮಶ್ರೀ ಪ್ರಶಸ್ತಿ ಹಿಟ್ ಮ್ಯಾನ್ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ರೋಹಿತ್ ಶರ್ಮಾ ರವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಅದೇ ರೀತಿ ಮಹಿಳಾ ಕ್ರಿಕೆಟರ್ ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಏನ್ ಮಾಡಿದ್ದಾರೆ, ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇನ್ನು ಹಾಕಿ ಕ್ಷೇತ್ರದಲ್ಲಿ ಸವಿತಾ ಪುನಿಯಾರ್ ಅವರಿಗೆ ಗೋಲ್ ಕೀಪರ್, ಇವರು ಹಾಕಿ ಕ್ಷೇತ್ರದ ಗೋಲ್ ಕೀಪರ್ ಆಗಿದ್ದಾರೆ, ಇವರಿಗೆ ಕೂಡ ನೀಡಲಾಗಿರುವಂಥದ್ದು. ಇನ್ನು ಪ್ಯಾರಾ ಕ್ರೀಡೆಗೆ ಪ್ರವೀಣ್ ಕುಮಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿರುವಂಥದ್ದು. ನೋಡಿ ಗೊತ್ತಿಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಡ್ರಿ, ಇಲ್ಲಾಂದ್ರೆ ಬರ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಅವಾರ್ಡ್ ಕೊಟ್ಟಿರ್ತಾರಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಇರೋದನ್ನ ಇಲ್ಲಿ ಕೊಡಲಾಗಿದೆ. ಇನ್ನು ಪದ್ಮಶ್ರೀ ಸಿನಿಮಾ ಕ್ಷೇತ್ರ ನೋಡ್ರಿ, ಸಿನಿಮಾ ಮತ್ತು ಮನೋರಂಜನೆಗಾಗಿ ಯಾವೆಲ್ಲ ಪ್ರಶಸ್ತಿಯನ್ನ ಪಡೆದ್ರು, ಯಾರೆಲ್ಲ ಪ್ರಶಸ್ತಿಯನ್ನ ಪಡೆದ್ರು ಅಂತಂದ್ರೆ ನೋಡಿ, ನಟೆ ಮತ್ತು ಕಲೆಯ ಬಗ್ಗೆ ಆರ್ ಮಾಧವನ್ ರವರಿಗೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು ಪದ್ಮಶ್ರೀ. ಇವರು 3 Idiot ಅಲ್ಲಿ ಇದ್ದಾರೆ ನೋಡಿ ಸ್ನೇಹಿತರೆ, ಇವರೇ ನೋಡಿ. ನಂತರ ಸತೀಶ್ ಶಾರ್ ಅವರು ನಟ ಮತ್ತು ಕಲಾ ಮರಣೋತ್ತರವಾಗಿ ನೀಡಿರುವಂಥದ್ದು. ಇನ್ನು ನೋಡಿ ಜಾಹೀರಾತಿನ ಪಿತಾಮ ಅಂತೇಳಿ ಕೂಡ ಯಾರನ್ನ ಅಂತ ಕೇಳ್ಬೋದು. ಸೊ ಪಿಯೂಷ್ ಪಾಂಡೆರವರು, ಇವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಯಿತು. ವೆರಿ ಇಂಪಾರ್ಟೆಂಟ್ ನೋಡ್ರಿ ಇವರು, ಪಿಯೂಷ್ ಪಾಂಡೆರವರು. ಓಕೆ, ಇನ್ನು ಪದ್ಮಶ್ರೀ ನೋಡಿ, ಪದ್ಮಶ್ರೀ ಪ್ರಶಸ್ತಿ ಎಲೆಯ ಮರೆಯ ಕಾಯಿಗಳು ಅಂದ್ರೆ ಇವರು ಜಾಸ್ತಿ ಪ್ರಚಲಿತ ಇರಲ್ಲ, ಅವರಿಗೆ ಕೂಡ ನೀಡಿರುವಂಥದ್ದು. ಎನ್ ಕೆ ಗೌಡರ್ ಅವರಿಗೆ ನೀಡ್ತಾರೆ. ಯಾವ ಕ್ಷೇತ್ರ ಅಂತಂದ್ರೆ ಸಮಾಜ ಸೇವೆ, ಬೃಹತ್ ಸಾರ್ವಜನಿಕ ಗ್ರಂಥಾಲಯ ನಿರ್ಮಾಣವನ್ನ ಮಾಡಿದಕ್ಕಾಗಿ ಇವರ ಕಾರ್ಯವನ್ನ ಮೆಚ್ಚಿ ಸರ್ಕಾರ ಪದ್ಮಶ್ರೀ ಅಂತಕ್ಕಂಥ ಅವಾರ್ಡನ್ನು ಇವರಿಗೆ ನೀಡಲಾಯಿತು. ಇನ್ನು ಬುತ್ರಿ ತಾಟಿ ಅಂತಕ್ಕಂಥ ಸಮಾಜ ಸೇವೆ, ಬಸ್ತರ್ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸೋಸ್ಕರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ನಂತರ ಜಾನಪದ ಕಲೆಗೆ ಬಂಪಂಗ್ ವಾದ ಅಂತ ಬರುತ್ತೆ. ಇವರು ಗಗ್ರುದ್ದೀನ್ ಮೇವಾಟಿ ಜೋಗಿರವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಯಿತು. ಜಾನಪದ ಕಲೆಯನ್ನು ಉಳಿಸೋದಕ್ಕೋಸ್ಕರ ಈ ಪ್ರಶಸ್ತಿಯನ್ನ ನೀಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ನೋಡಿ ಪದ್ಮಶ್ರೀ ಪ್ರಶಸ್ತಿ ನೋಡಿ, ನಾನು ಅವಾಗಲೇ ಹೇಳಿದೆ ಎಷ್ಟು ಜನಕ್ಕೆ ನೀಡಿದ್ದಾರೆ ಅಂತ, ಫಸ್ಟ್ಗೆ ಸ್ಟಾರ್ಟಿಂಗ್ ಹೇಳಿದೀನಿ. ಪದ್ಮಶ್ರೀ ಪ್ರಶಸ್ತಿ ವಿಶೇಷ ಭಾಗಗಳು ನೋಡಿ, ಜೋಡಿಯಾಗಿ ಯಾರ್ಯಾರಿಗೆ ಕೊಟ್ಟರು ಅಂತಂದ್ರೆ ಗಾಯತ್ರಿ ಮತ್ತು ರಂಜನ್ ಬಾಲಸುಬ್ರಹ್ಮಣ್ಯ ಅವರಿಗೆ ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಜೋಡಿಯಾಗಿ ಪ್ರಶಸ್ತಿಯನ್ನ ನೀಡಲಾಯಿತು. ಸೊ ವಿದೇಶಿಯರು ಈ ಪ್ರಶಸ್ತಿಯನ್ನು ಯಾರ್ಯಾರು ಪಡೆದ್ರು ಅಂತ ಹೇಳಿ ನೋಡ್ರಿ, ಕಲಾ ವಿಭಾಗ ಜರ್ಮನಿಯವರು, ರಷ್ಯಾದವರಿಗೆ ಮತ್ತು ಅಮೆರಿಕಾದವರಿಗೆ. ವಿಜಯ್ ಅಮೃತ್ ರಾಜ್ ಕ್ರೀಡಾ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದು. ಇನ್ನು ಲುಡ್ಮಿಲಾ ಅಂತಕ್ಕಂಥ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ. ಇನ್ನು ಕ್ರಿಸ್ಟಿಯನ್ ಕೋಚ್ ರವರಿಗೆ ಕಲಾ ವಿಭಾಗಕ್ಕೆ ಈ ಪ್ರಶಸ್ತಿಯನ್ನ ನೀಡಿರುವಂಥದ್ದು. ಇವತ್ತು ನಾನು ಭಾರತದ ಅತ್ಯುನ್ನತ ಆಗಿರ್ತಕ್ಕಂಥ ಪ್ರಶಸ್ತಿ ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂತಕ್ಕಂಥ ಪ್ರಶಸ್ತಿಯನ್ನ ನಾವು ನೋಡಿದ್ವಿ. ಈಗ
ಸೈನಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಸೊ ಈ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರು ಕೊಡಲಾಗುವಂಥದ್ದು, ರಾಷ್ಟ್ರಪತಿಯವರು ಪುರಸ್ಕಾರ ಮಾಡ್ತಾರೆ. ನೋಡಿ ಇಲ್ಲಿ ಒಟ್ಟು ಸೇನಾ ಗೌರವ ಪ್ರಶಸ್ತಿಗಳು 301 ಪ್ರಶಸ್ತಿಯನ್ನ ಮಾಡ್ತಾರೆ. ಸೇನೆಯಲ್ಲಿ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವುದು ಅಂತಂದ್ರೆ ಅಶೋಕ ಚಕ್ರ ಅಂತಕ್ಕಂಥದ್ದು ಸೇನೆಯ ಅತ್ಯುನ್ನತ ಗೌರವ ಪ್ರಶಸ್ತಿ ಆಗಿರುತ್ತೆ ಸ್ನೇಹಿತರೆ. ನಂತರ ಬರುವಂಥದ್ದು ಕೀರ್ತಿ ಚಕ್ರ, ನಂತರ ಬರುವಂಥದ್ದು ಶೌರ್ಯ ಚಕ್ರ ಅಂತೇಳಿ 3 ಪ್ರಕಾರಗಳನ್ನ ನಾವು ಅಲ್ಲಿ ನೋಡ್ತೀವಿ. ಇದು ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಯನ್ನ ಪಡೆದವರಿಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಶೋಕ ಚಕ್ರ ಅತ್ಯುನ್ನತ ತ್ಯಾಗದ ಸಂಕೇತವಾಗಿ ಪ್ರಶಸ್ತಿಯನ್ನು ನೀಡುತ್ತಾರೆ. ಯಾರಿಗೆ ಕೊಟ್ಟರು ಅಂತಂದ್ರೆ ಅಶೋಕ ಚಕ್ರವನ್ನ ಶುಭಾಂಶು ಶುಕ್ಲಾರವರಿಗೆ ಕೊಡ್ತಾರೆ. ಇವ್ರು ಏನಿದ್ರು ಅಂತಂದ್ರೆ ಇಂಡಿಯನ್ ಏರ್ಫೋರ್ಸ್ ಒಳಗೆ ವಾಯುಪಡೆಯಲ್ಲಿ ಇರ್ತಾರೆ. ಇವರು ಶಾಂತಿ ಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ಅಶೋಕ ಚಕ್ರ ಅಂತ ಹೇಳಿದೆ ನಾನು. ನೋಡಿ ಇಲ್ಲಿ ಅಶೋಕ ಚಕ್ರ ಇದು ಸೇನೆಯಲ್ಲೇ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಆಗಿರ್ತದೆ. ಈಗ ನಾಗರಿಕ ಸೇವೆಯಲ್ಲಿ ನೋಡ್ರಿ ಭಾರತ ರತ್ನ ಹೇಗೋ ಹಾಗೆ ಅಲ್ಲಿ ಹೆಚ್ಚಿಗೆ ಇರುವಂಥದ್ದು. ಇನ್ನ ಶೌರ್ಯ ಪ್ರಶಸ್ತಿಗಳ ವಿವರ ನೋಡೋಣ. ಕೀರ್ತಿ ಚಕ್ರವನ್ನ 3 ಜನ ವಿಜೇತರಾಗಿದ್ದಾರೆ. ಅದೇ ರೀತಿ ಶೌರ್ಯ ಚಕ್ರದಲ್ಲಿ 16 ಜನ ವಿಜೇತರಿದ್ದಾರೆ, ಒಬ್ಬರು ಮರಣೋತ್ತರವಾಗಿ ನೀಡಲಾಗಿದೆ. ಇನ್ನು ಸೇನಾ ಮೆಡಲ್ ಅಲ್ಲಿ 44 ಜನಗಳಿಗೆ, ನೌಕಾ ಸೇನಾ ಮೆಡಲ್ದಲ್ಲಿ 6 ಜನರಿಗೆ, ವಾಯುಸೇನಾ ಮೆಡಲ್ದಲ್ಲಿ 2 ನೀಡಲಾಗಿದೆ. ನೋಡಿ ಇಲ್ಲಿ ಕೀರ್ತಿ ಚಕ್ರದ ಇದು ಇದೆ ನೋಡಿ ಮೆಡಲ್ ಇದೆ, ಇದು ಶೌರ್ಯ ಚಕ್ರದ ಮೆಡಲ್, ಇದು ಸೇನಾ ಮೆಡಲ್, ಮತ್ತೆ ಅದೇ ರೀತಿ ಇದು ವಾಯು ಸೇನೆ ಮೆಡಲ್ ಆಗಿದೆ, ಇದು ನೌಕಾ ಸೇನಾ ಮೆಡಲ್ ಆಗಿದೆ, ಇದು ವಾಯು ಸೇನೆ ಮೆಡಲ್ ಆಗಿರುವಂಥದ್ದು. ಇನ್ನು ಪರೀಕ್ಷೆ ದೃಷ್ಟಿಯಿಂದ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಇರತಕ್ಕಂಥ ಅಂಶಗಳು ನೋಡಿ. ಅತಿ ಹೆಚ್ಚು ಪ್ರಶಸ್ತಿ ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ಮಹಾರಾಷ್ಟ್ರ ಆಗಿರುವಂಥದ್ದು ಸ್ನೇಹಿತರೆ. ಒಟ್ಟು ಮಹಿಳೆಯರು ಎಷ್ಟು ಜನ ಪ್ರಶಸ್ತಿ ಪಡೆದವರು ಅಂದ್ರೆ 19 ಜನರಿಗೆ ಈ ಪ್ರಶಸ್ತಿಯನ್ನ ಪಡೆದಿರುವಂಥದ್ದು. ಈ ಪ್ರಶಸ್ತಿಯನ್ನು ನೀಡುವವರು ಯಾರು ಅಂತಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ನೀಡ್ತಾರೆ. ಪದ್ಮ ವಿಭೂಷಣ ಪಡೆದವರು ಎಷ್ಟು ಜನ ಅಂತಂದ್ರೆ 5 ಜನ ಸ್ನೇಹಿತರೆ. ಅಶೋಕ್ ಚಕ್ರ ವಿಜೇತರು ಯಾರು ಅಂತ ಕೇಳಿದ್ರೆ ಶುಭಾಂಶು ಶುಕ್ಲಾರವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರತಿ ಎಕ್ಸಾಮ್ ಅಲ್ಲಿ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ, ಇದು 20 ನಿಮಿಷದ ವಿಡಿಯೋ. ಇದ್ರಾಗಿಂದ 1 ಕ್ವಶನ್ ಇಲ್ಲ 2 ಕ್ವಶನ್ ಜಿ ಕೆ ಒಳಗೆ ಕಂಪಲ್ಸರಿ ಬಂದೇ ಬರುತ್ತೆ. ಯಾರೆಲ್ಲ ಹೊಸದಾಗಿದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ವಿಡಿಯೋಗಳು ಬರ್ತಾ ಇರುತ್ತೆ. ನೋಡಿ, ಭಾರತದ ಚೈತನ್ಯಕ್ಕೆ ಗೌರವ, ಕಲೆ, ಸಾಹಿತ್ಯ, ಕ್ರೀಡೆ ಮತ್ತು ಶೌರ್ಯದಲ್ಲಿ ಭಾರತದ ಶ್ರೇಷ್ಠತೆಯನ್ನು ಆಚರಿಸೋಣ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರೋ ಹೊಸದಾಗಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಕ್ಲಾಸ್ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ. ಮತ್ತು ಯಾವೆಲ್ಲ ಕಂಟೆಂಟ್ ಬೇಕು ಅಂತ ಹೇಳಿ ಕೂಡ ತಾವು ಕಮೆಂಟ್ ಮಾಡ್ಬೋದು. ದಯವಿಟ್ಟು ನೋಡಿ, ಯಾರಿಗೆ ಅವಶ್ಯಕತೆ ಇದೆ ಪೊಲೀಸ್, PSI, ಈ ಟೀಚರ್ಗೆ ಕಂಪಲ್ಸರಿಯಾಗಿ ಈ GK ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಇನ್ನು ಡೈಲಿ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಕಂಪಲ್ಸರಿ ಆಗಿ ನೀವು ಶೇರ್ ಮಾಡಲೇಬೇಕು ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.